ಹ್ಯಾಪಿ ನ್ಯೂ ಇಯರ್. ಕ್ರೇಜಿ ನ್ಯೂ ಇಯರ್ ಪಾರ್ಟಿ. ನಿಜವಾಗ್ಲೂ ರೆಸಾರ್ಟ್ ಗಿಸಾರ್ಟ್ ಎಲ್ಲ ವೇಸ್ಟ್ ಡೆಡ್ ಮನೆ ಸೀರಿಯಸ್ಲಿ. ಅಲ್ಲಿ ಅಲ್ಲೇ ಬಿಡೋಣ, ಮಳೆ ಬಿಡೋಣ. ರೈಟ್ ಹೋದ್ರೆ ಗೋವಾ, ಲೆಫ್ಟ್ ಹೋದ್ರೆ ಮೀನು ಕಲ್ಲ ಒಂದು ಒಳ್ಳೆ ನೇಚರ್ ಪಾರ್ಟಿ ಮಾಡೋಣ. ಅಂಗಡಿ ಭೂತ ಬೈತೆ ಅದು ಗಿಡಕ್ಕೆ ನೀರಕ್ಕೆ ಹೋಗ್ತಿದ್ಯಾ ಏನ್ ಮಾಡ್ತೀಯಾರ. ಹಲೋ ಫ್ರೆಂಡ್ಸ್, ನ್ಯೂ ಇಯರ್ ಪಾರ್ಟಿ ಮಾಡಬೇಕು ಅಂತಿದಾರಂತೆ. ಏನು ನ್ಯೂ ಇಯರ್ ಪಾರ್ಟಿ ಮಾಡ್ತಾರೋ ಗೊತ್ತಿಲ್ಲ. ಹೆವಿ ಪ್ಲ್ಯಾನ್ ಮಾಡಿದ್ದಾರೆ. ಇರೋದೇ 6 ಜನ, ಅದಕ್ಕೆ ನ್ಯೂ ಇಯರ್ ಪಾರ್ಟಿ ಬೇರೆ ಮಾಡೋಣ. ತುಂಬ ಟೈಮ್ ಆಯ್ತು ನಾವು ಪಾರ್ಟಿ ಮಾಡಿದಿರ. ಪಾರ್ಟಿ ಮಾಡಿ ಈಗಿರುತ್ತೆ. ಬೊಂಡ ಮೊಟ್ಟೆ ರೆಡಿ. ಇವನಿನ್ನು ರೆಡಿ ಆಗಲಿಲ್ವೇ? ತೂವೊಂದಲ್ಲೇ ಮರಳು ಕಟ್ಟಾವ. ಗರಂ ಮಸಾಲನೇ ತಗೊಂತಾನ, ಪಾನ್ ಮಸಾಲ ತಗೊಂತಾನ, ದೇವ್ರಿಗೆ ಗೊತ್ತು. ನಿಲ್ಸು ಬ್ಯಾಕ್ ಬಾ. ಮುಖ ಬರಲ್ಲ. ನಿಮ್ದ ಡೋಸ್ರಸ್ ಟೆಲ್ ಮಿ ಹರ್ ತಬೂಸ್ ಕ್ರಾಕ್ ಒಯ್ಕಿನಿ. ಏನ್ చెప్తున్నావు డార్లింగ్? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಸ್ವಾಮಿಲೆ ಮೀನು ಫ್ರೆಶ್ ಉಂಟಾ? ಒಂದು ಫ್ರೆಶ್ ಉಂಟು. ಒಂದು ಆಪಜಿ ಎಂಕ ಕೋಡೆ ತಮರಂತ ದಾಲಿಚ್ಚ. ಹೌದಾ ಲಿಚ್ಚಿ ಮರೆ ಎಂತ ತಿನಿ. ಚಾಕ್ ಉಂಟಾ ಬಂದೆ. ಬಂಗುಡೆ ಬಿಡ, ಬಂಗುಡೆ. ಮಲ್ಲ ಬಂಗುಡೆ. ಎತ್ತು ದೋಜ್ ಬಾಲಿ. ಮಲ್ಲ ಬಂಗುಡೆ. ಓ ರಕ್ಷಿತಣ, ನಾನೊಂದು ಚಿಕ್ಕ ಮೀನು ಮಾರೆ. ಆ ನೆಮ್ಮದಿಗೆ ಸಮುದ್ರದಲ್ಲಿ ಮಲೆಯಲಿಕ್ಕೂ ಬಿಡೋದಿಲ್ಲ, ಇಲ್ಲಿ ಬಂದ್ರೆ ಇಲ್ಲಿ ಮಲೆಯಲಿಕ್ಕೂ ಬಿಡೋದಿಲ್ಲ ಮಾರೆ. ನಿಮಗೆ ಉಪ್ಪಿನಕಾಯಿ ತಿಂದಂಗೆ ಆಗ್ಬೋದು ಬಾರ. ನಾ ತಿಂದ್ರೆ ಒಮ್ಮೆ ಬಿಡಿ ಮಾರೆ ನನ್ನ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಹಾ, ಎಲ್ಲ ಪರ್ಚೇಸ್ ಎಲ್ಲ ಮುಗೀತು. ರೈಟ್ ಸೀದಾ ಲೊಕೇಶನ್ ಹೋಗೋವೇನಾ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಎಲ್ಲೋ ನೋಡಿದ್ದೀನಲ್ಲ, BC ರೋಡು, ಬಂಟ್ವಾಳ, ಎಲ್ಲೋ ಒಂದ್ ಕಡೆ ನೋಡಿದೀನಿ. ಇಲ್ಲ, ಇದು ಜಸ್ಟ್ ಹಿಂಗೇನೆ. ಎಲ್ಲಿ ನಾವು ಹುಡುಕಿದ್ರೆ ನಿಧಾನಕ್ಕೆ ಬನ್ನಿ ಗೈಸ್, ಬನ್ನಿ ನಿಮ್ಗೊಂದು ಸೀನ್ ತೋರಿಸ್ತೀವಿ. ಎಲ್ಲೋದ್ರು? ಇಲ್ಲ ಅವತ್ತು ಬಟ್ಟನ್ಗೆ ಬಾವ ತಳ್ದಂಗೆ ತಳಿಯಾರ ಮಾರ ಅದು ಹಿಂದೆಯಿಂದ. ನಾಯಿ ಅಲ್ಲ ಕರಿ ನಾಯಿ. ಮೀನು ಹೋಗೋದು, ಮೀನು ಕಲ್ಲ ಇಷ್ಟ ಆಳಿದೆ ಸಾಕು, ಖುಷಿ ಆಯ್ತು. ಮೊಸಳಿ ಇತ್ಲಿ ಅಲ್ಲಿ ಅದ ಕಟ್ಟಿಗೆ ಅದ ಮೊಸಳಿಲಿ ಅಲ್ಲಿ ಕಟ್ಟಿಗೆ ಉಶ್ ಕಟ್ಟಿಗೆ ಅದ ಮೊಸಳಿಲಿ ಉಶ್ 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 ಕಟ್ಟಿಗೆ ಅದ. ನಿಮ್ಮ ಅವನ ನೋಡ್ಲಿ ಮೊಸಳಿ ಅದ. ಜೋಗೋ ಎಷ್ಟು ಆಳ ಉಂಟು ಗಾಯ್ಸ್ ಇಲ್ಲಿ. ಇಷ್ಟು ಆಳ ಎಲ್ಲೂ ನೋಡಿರ್ಲಿಕ್ಕಿಲ್ಲ ನೀವು. ಹೆವಿ ಡೀಪ್ ಇದೆ. ಯಾರು ಬರಬೇಡಿ ಇಲ್ಲಿಗೆ. ಇಲ್ಲಿ ನೆಲ ಇದೆ. ನೋಡಿ ಅಗೋ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಆಗ ಅಲ್ಲಿ என்னை வச்சு ஒன்னும் காமெடி கிமெடி பண்ணலையே. இது அபிஷேக். ஒன்றும் பண்ண மாட்டாங்கடா, காரில் எடுத்துன்னு போவாங்க. அம்மா எங்க
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಬಂದು ಅಮ್ಮ ಗೈಸ್ ರಿಟರ್ನ್ പോകുന്നിಲ್ಲ. ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ನುಂಗುತ್ತೆ, ಹಾವುನ ಹದ್ದೊಡೆಯುತ್ತೆ, ಹದ್ನ ಬೇಟೆಗಾರನ್ ಬಾಣ ಹೊಡೆಯುತ್ತೆ. ಜಗತ್ತಲ್ಲಿ ಗಂಟೆಗೊಂದು 1000 ಜನ ಹುಡ್ತಾ ಇರ್ತಾರೆ, ಗಂಟೆಗೊಂದು 1000 ಜನ ಸಾಯ್ತಾ ಇರ್ತಾರೆ. ಒಳ್ಳೆದಿನ್ ಮಾಡಿದವ್ರು ಮಾತ್ರ ಸದಾ ಜೀವಂತವಾಗಿರ್ತಾರೆ. You know how much pollution this causes? ಇಂಗ್ಲಿಷು ಲೇ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಈ ಪ್ರಪಂಚ ನಡೀತಿರೋ ಲವ್ ಡೌಗಳ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. 16-20 ವರ್ಷದ ಹುಡುಗಿ ಬರೀ ಡೈಲಾಗ್ ಹೊಡೆ ಸಾಕು ಬಿದೋಗ್ತಾಳೆ. 20-25 ವರ್ಷ ಹುಡುಗಿ ಬರೀ ಹುಡುಗನ ಲೆವೆಲ್ ನೋಡಿ ಬೀಳ್ತಾಳೆ. 25 ಮೇಲೆ ಒಂದು ಹುಡುಗಿ ವಯಸ್ಸಾಯ್ತು ಅನ್ಕೋ, ಆ ಹುಡುಗ ಹೇಗೆ ಇದ್ರು ಬಿದೋಗ್ತಾಳೆ. ಆದ್ರೆ ನನ್ನ ಲವ್ ಮಾತ್ರ ಇದು ಯಾವುದೇ ರೀತಿ ಪ್ರಾಬ್ಲಮ್ಗಳು ಇಲ್ಲ. ನಾನು ಯಾವುದೇ ಸ್ವಾರ್ಥ ಇಟ್ಕೊಂಡು ಲವ್ ಮಾಡ್ತಾ ಇಲ್ಲ, ಯಾವುದೇ ಸ್ವಾರ್ಥ ಇಟ್ಕೊಂಡು ನಾನು ಲವ್ ಮಾಡ್ತಾ ಇಲ್ಲ. ನನ್ನ ಹೃದಯಕ್ಕೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿಗೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಲ್ಲಾಡ್ಸ್ 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 ಸಲ್ಲಾಡ್ 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 ಸಲ್ಲಾಡ್ಸ್. ಪಂಗಡೆ ಭೂತ್ ಐ ವೈದ್ಯ ಅದು ಇದು ಅಂಜಲ ಅವ ಲಾಲು ಬೇಕು. ಅಂಜಲ್ ಇಲ್ಲಿದೆ, ಅಂಜಲ್ ಇಲ್ಲಿದೆ. ಅದು ಇದು ಅಂಜಲ್ ಮಚ್ಚ, ಅದು ಅಂಜಲ. ಸಿದ್ದರಾಮಯ್ಯ ನಿನ್ನ ನಂಬಿದೆ. ಕ್ರೇಜಿ ಬೇಬಿ ಅಂಜಲ್. ಸತ್ಯ ನೀ ಕರೆಕ್ಟ್ ಇದೆಯಾ? ವಾವ್ ನೈಸ್. ನೀನು ಟೇಸ್ಟ್ ಮಾಡು, ಒಂದು ಡಾಟ್ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಗಾಯ್ಸ್ ಬನ್ನಿ, ಫಿಶ್ಗೆಲ್ಲ ರೆಡಿ ಆಗ್ತಾ ಉಂಟು. ಮಸಾಲೆ ಗಿಸಾಲೆ ಎಲ್ಲ ರೆಡಿ ಮಾಡ್ತಿರೋ ನಮ್ಮ ರಕ್ಷಿತ್ ಅವರು ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಇನ್ನೇನು ಫಿಶ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ ನೋಡಿ, ಇದೆ ನಮ್ಮ ಸುತ್ತ ಸರೌಂಡಿಂಗ್ ನೇಚರು. ಎಷ್ಟು ಚೆನ್ನಾಗಿದೆ. ಪಾರ್ಟಿ ಗೀಟಿ ಮಾಡೋದು ಒಳ್ಳೆ ಪ್ಲೇಸ್ ಇದು, ಪ್ರೈವೇಟ್ ಪ್ಲೇಸ್. ಯಾರು ಕಿರಿ ತೊಂದರೆ ಇಂದ್ರೆ ಅದೇನೇ ಇಲ್ಲ. ನೋಡಿ ನೋಡಿ ಫಿಶ್ ನೋಡಿ ಹಿಂಗೆ ದೊಡ್ಡ ಮೀನು ನೋಡಿದ್ದೀರಾ? ಅಂತ ಇದನ್ನ ತಗೊಂಡು ಮನೆಗೆ ಹೋಗುವ ಸೀದಾ. ನಂಗೆ ಯಾಕೆ ಡೌಟ್, ಇದು ಮೊನ್ನೆ ಮ್ಯೂಸಿಯಂ ಎತ್ಕೊಂಡ್ಬಂದ ಲಾಸ್ಟಿಗೆ. ಅದೇ ಮೀನು ಕೊಟ್ಟಿದ್ರೆ ಹಿಡ್ಕೊಂಡು ಹೋಗ್ಬೋದು ಇತ್ತು ಅಲ್ಲಿಂದ. ಇದೇನು ಮೋಟ ತಂದಿದ್ದ? ಎಷ್ಟು ಕೆಜಿ ಮೋಂಟ? ಖುಷಿ ಆಸೆ ಆಗಿರ್ಬೋದಲ್ಲ. ಇರ್ಲಿಲ್ವಾ ಮೋಂಟ ಸ್ವಾಮಿಗಳು ಇರ್ಲಿಲ್ಲ. ಮೀನು ಎಷ್ಟು ಬೇಜಾರಾಗ್ಬೋದು ಮಾರೆ. ಇವರೆಲ್ಲ ನ್ಯೂ ಇಯರ್ ಮಾಡ್ತಾರೆ ನಾನು ಸಾಯಿಸಿ ಅಂತೇಳಿ. ನೀಕೆ ಬಾಯಿ ಬಂದ್ರೆ ಪುಣ್ಯ ಮಾಡಿದೆ ಅದು. ಬಾಯಿಗೆ ಹೋಗಿ ಸಾಯಕ್ಕೆ ಮಾತೆಲ್ಲ ನೀನು ಹಂಚಿ ಹೋಗಂಡ ಇಂಟಿ ಬಿಡಬಲ್ಲ ಹಿಡಿಯಲಿ. ತಿರ್ಗಲ್ಲ ಒಂದು ಲಿಂಬೆ ಪುಡಿ ಉಂಟು ನಕ್ಲೇರು ಕೋಶೆಪ್ಪು ರಬಿ ಕೋಶೆಪ್ಪು ವೈಡ್ ಅಂಗಲುಂಡು ಬೆಲೆಟ್ಟು ಕೋಶೆಪ್ಪ ಅವಡತ್ತ ಕೋಶೆಪ್ ಸ್ವಲ್ಪ ಇದು ಮಾಡಿ ಐನ ಅಡಿಗೆ ಇಂಬಿ ಉಲ್ಟ ರೊಟೇಟ್ ಐನ್ ತೂಯಿನ ಬರೋ ಉಂಡತ್ತು ರೊಟೇಟ್ ತೋಜೋಡವು. ಓಕೆ ಗಾಯ್ಸ್, ನಮ್ದು ಫೈನಲಿ ಫೈರ್ ಕ್ಯಾಂಪ್ ರೆಡಿ ಆಗಿದೆ. ಫೈರ್ ಆಗ್ತಾ ಇದ್ದೀವಿ, ಸ್ಟಾರ್ಟ್ ಆಗಬೇಕು. ಒಂದು ಚಿಕ್ಕದಾಗಿ ಒಂದು ಒಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಅಡುಗೆ ಮಾಡೋದಕ್ಕೆ. ಇದು ಕೂಡ ರೆಡಿ. ಯಾವ ನೀವು ಇಲ್ಲಿ ಚೆನ್ನಾಗಿ ಫೈರ್ ಆಗ್ತಿದೆ, ಬೆಂಕಿಗೆ ನೀರು ಹಾಕ್ತಾ ಕೂತಿ. ನೀನು ಎಲ್ಲಿಂದಲ್ಲ ಬರ್ತಾರಪ್ಪ ಇವರು. ಟಿಕ್ಕ ಮಾಡೋಕ್ಕೂ ರೆಡಿ. ಟಿಕ್ಕಕ್ಕೆ ಚಾರ್ಕೋಲೆಲ್ಲ ಹಾಕಿ ನಮ್ಮೂರು ಫುಲ್ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಗಾಳಿ ಹಾಕ್ತಿದ್ದಾನೆ. ನನ್ನ ಹೆಸರಾಗಿ ಗಾಳಿ ಮ್ಯಾನ್ ಅಂತೇಳಿ. ಫೈನಲಿ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರು ಬಂದಿದ್ದಾರೆ ಟಿಕ್ಕ ಬಿಡಕ್ಕೆ ಅಂತೇಳಿ. ನಮ್ಮ ಫೇಮಸ್ ಟಿಕ್ಕ ರಕ್ಷಿತ್ ಅವರು ಇವರು. ನೆಕ್ಸ್ಟ್ ಬಿಗ್ ಬಾಸ್ ಸೆಲೆಕ್ಟ್ ಆಗ್ತಿದ್ದಾರೆ. ಸೆಲೆಕ್ಟ್ ಆದ್ರೆ ಮಾತ್ರ ಬಿಗ್ ಬಾಸ್ ಡೈಲಿ ಟಿಕ್ಕ ನೋಡಿ ಗಾಯ್ಸ್, ಟಿಕ್ಕ ಮಾಡೋದು ಎಷ್ಟು ಕಷ್ಟ ಅಂತೇಳಿ.
ಈ ನನ್ನ ಮಕ್ಕಳು ಫ್ರೆಂಡ್ಸ್ ಎಲ್ಲ ಇರೋ ದುಶ್ಮನ್ಗಳು ನನ್ನ ಇಲ್ಲಿ ಟಿಕ್ಕ ಮಾಡಕ್ ಕೂರಿಸಿ ಈ ನನ್ನ ಮಕ್ಕಳು ಐಟಮ್ ತರಕ್ ಹೋಗಿದಾರಂತೆ. ಏನ್ ಐಟಮು ತಪ್ಪಿಳ್ಕೋಬೇಡಿ. ಖಾರ ಪುಡಿ, ಧನ್ಯದ ಪುಡಿ, ಉಪ್ಪಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡ್ರು ಅಂತ ಹೇಳಿದ್ರೆ ಗೈಸ್ ಕರೆಕ್ಟ್ ಗಮನ ಕೇಳಿಸ್ಕೊಳ್ಳಿ. ಫಸ್ಟ್ ತುಪ್ಪ ಹಾಕಬೇಕು ಬಾಣ್ಲಿಗೆ, ಯಾಕಂದ್ರೆ ಫುಲ್ ರಿಚ್ ಬಾಯ್ಸ್ ನಾವು ಎಣ್ಣೆಲ್ಲ ಹಾಕೋದಿಲ್ಲ. ಆಮೇಲೆ ಕಚ್ಚ 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 ಕಟ್ ಮಾಡಿದ್ರೆ ಈರುಳ್ಳಿಗಳನ್ನ ಹಾಕೊಂಡು ಚೆನ್ನ ಕೈ ಹಾಕ್ತಾ ಇರ್ಬೇಕು. ಅದಕ್ಕೆ ಚೂರ್ 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 ಕೈ ಪಡೋಂದಿಪ್ಪಡ ಕಲ್ತು ಒಂದಿಪ್ಪಡ ಐಕ ಚೂರ್ 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 ಕಲತು ಒಂದು ಕೊಡವೆ ಚೂರ್ ಚೂರ್ ಕೈ ಪಾಡು ಒಂದೇ ಪೊಡ್ ಕಲತು ಒಂದೇ ಪೊಡ್ ಚೂರ್ 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 ಕಲತು ಒಂದು ಕೊಡವೆ ಚೂರ್ ಚೂರ್ ಕೈ ಪಾಡು ಒಂದೇ ಪೊಡ್ ಕಲತು ಒಂದೇ ಪೊಡ್ ಬಿಟ್ರೆ ಅಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕಟ್ ಮಾಡ್ಕೋಬೇಕು. ಆಮೇಲೆ ಚೂರು ಲೈಟ್ ಹಸಿ ಹುಣಸೆ ನೋಡಿ ಗೈಸ್, ಅದಾದ್ಮೇಲೆ ಎಣ್ಣೆ ಹಾಕ್ಬೇಕು. ಈ ಥರ ಎಣ್ಣೆ ಹಾಕಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಎಣ್ಣೆ ನಿಜವಾಗ್ಲೂ ಪಾತ್ರೆಗೆ ಬೀಳುತ್ತಾ ಸೌದೆ ಬೀಳ್ತೀವಿ ಅವನೊಬ್ಬನಿಗೆ ಗೊತ್ತು. ನಿಜವಾಗ್ಲೂ ಪಾತ್ರೆಗಂತ ಎಣ್ಣೆ ಬೀಳಲಿಲ್ಲ. ಮತ್ತೊಂದ್ಸರಿ ಚೆನ್ನಾಗಿ ಹಿಂಗೆ ಅಲ್ಲಾಡಿಸ್ಕೋಬೇಕು. ಚೆನ್ನಾಗಿ ಅಲ್ಲಾಡಿಸಿ ಆದ್ಮೇಲೆ ಅದು ಅಲ್ಲಾಡಲಿಲ್ಲ, ನಾವು ಒಂದ್ಸಲ ಅಲ್ಲಾಡಬೇಕು. ನೋಡಿ ಈ ಥರ ಅಲ್ಲಾಡಬೇಕು. ಈ ಥರ ಅಲ್ಲಾಡಿದ್ರೆ ಅಡುಗೆ ಚೆನ್ನಾಗಾಗುತ್ತೆ. ನೋಡಿ ಗಾಯ್ಸ್, ಎಲ್ಲ ಆದಮೇಲೆ ಲಾಸ್ಟ್ ಚಿಕನ್ ಹಾಕ್ಕೊಂಡು ಒಂದು 4-5 ಸತಿ ಹಿಂಗೆ ಅಲ್ಲಾಡಿಸಿದ ತಕ್ಷಣವೇ ರೆಡಿ ನಮ್ಮ ಚಿಕನ್ ಕೋಲಾಪುರಿ, ಸ್ಪೈಸಿ ಚಿಕನ್ ಕೋಲಾಪುರಿ ರೆಡಿ ಆಗುತ್ತೆ. ಸವಿಲ ಸಿದ್ಧ. ನಮ್ಮ ಸ್ಪ್ರೈಟ್ ಮತ್ತು ಕೋಕಿ ಒಳ್ಳೆ ಕಾಂಬಿನೇಷನ್ ಸೈಡ್ಸ್ ಇದು. ಅಷ್ಟಕ್ಕೂ ಈ ಪೈನಾಪಲ್ಲು, ಈ ಮಾವಿನಕಾಯಿ, ಈ ಟೊಮೆಟೊ, ಸೌತೆಕಾಯಿ, ಈರುಳ್ಳಿ ಇದೆಲ್ಲ ಯಾರಿಗೆ ಅನ್ಕೊಂಡಿದ್ದೀರಾ? ಎಮ್ಮೆ. ಕರೆಕ್ಟ್. ಆದರೆ ಅದು ಈ ಎಮ್ಮೆಗಲ್ಲ, ಅದು ಈ ಎಮ್ಮೆಗೆ. ನಕ್ಕನೆ ಈ ಮಾಂಸದಿಂದ ಅವನ ತಟ್ಕೋಬೋದು. ಆದರೆ ನನ್ನ ಮಗ ಚಿನ್ನದ 4 ಪೀಸಿಗೆ 40 ವೆಯ್ಟಿ ತರಿಸ್ಬಿಡ್ತಾನೆ. ಥೂ. தம்பி காமெடி வேண்டாம், நான் சொல்லிட்டேன். நான் காமெடி பண்ணாதேன்னு சொல்லியிருக்கேன் நான். ಏನ್ ಮಚ್ಚ ಏನ್ ಮಾಡ್ತಾರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ಅವನಿಗೆ ಹಿಡ್ಕೊಳ್ಳೋ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನ್ಯೂ ಇಯರ್ಗೆ ಇನ್ನು 5 ನಿಮಿಷ ಇದೆ. ನನ್ನ ಮಕ್ಳು ಇವಾಗಲೇ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವು ಅಣ್ಣನ ಚತ್ತವ್ರು. ಅವು ಒಂದ್ಸೀಡಿ ಅದೇ ಹ್ಯಾಪಿ ನ್ಯೂ ಇಯರ್. ಪತ್ತೊಂದು ಇಲ್ಲಿ ನೋಡು. ಓಕೆ ಗಾಯ್ಸ್, ನಮ್ಗೆ ಇಲ್ಲಿಗೆ 2025 ಲಾಸ್ಟ್ ಪಾರ್ಟಿ ಮುಗೀತು. ನ್ಯೂ ಇಯರ್ ಪಾರ್ಟಿ. ಇನ್ನೇನಿಸ್ದು ನಾಳೆ ಬೆಳಿಗ್ಗೆ 2026 ಕಾಲಿಡ್ತಾ ಇದ್ದೀವಿ. ಬನ್ನಿ ನಾಳೆ ಬೆಳಿಗ್ಗೆ ಹೆಂಗೆ ಅವಸ್ಥೆ ಇರ್ತಾರೆ ನಮ್ಮದು ಎಲ್ಲ ಎಲ್ಲೆಲ್ಲಿ ಬಿದ್ದಿರ್ತಾರೆ ತೋರಿಸ್ತೀವಿ ಬನ್ನಿ. ಕ್ರೇಜಿ ನ್ಯೂ ಇಯರ್ ಪಾರ್ಟಿ. ಒಂದು ಔಟ್ ಆಗಿದೆ ಆಲ್ರೆಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಬರೀ ಇಂಥದೇ. ಫೋನ್ ಟಿಫಿನ್ ಮಾಡೋದು ಸೀನ್ ಏನಾದ್ರು ಇದೆ? ಟಿಫಿನ್ ಏನು ಮಾಡೋದು? ಇಲ್ಲೇ ಹೋಗಿ ಒಂದು ಇಟ್ಕೋಬೋಣ ಅಲ್ಲ, ಇಲ್ಲೇ ಹೋಗಿ ಇಟ್ಕೋಬೋಣ. ಕಡಲೆ ಬೀಜ ಅದು ಇದೆಲ್ಲ. ಕಡಲೆ ಬೀಜನಾ? ಅಲ್ಲ, ಇದಿದೆಯಲ್ಲ, ರೈಸ್ ಇದೆ. ವಿ ಹ್ಯಾವ್ ಲಾಟ್ ಆಫ್ ರೈಸ್. ಅಯ್ಯೋ ಸರಿ ಉಳಿದಿದೆ. ಲಾಟ್ ಆಫ್ ರೈಸ್ ಅಲ್ಲ, ರೈಸ್ ಉಳಿದಿದೆ. ಮಾಡೋಣ. ಚಿಕನ್ ಸ್ವಲ್ಪ ಉಳಿದಿದೆ. ಓ ಹಂಗಾದ್ರೆ ಎಂತಕ್ಕೆ ಚಿಕನ್ ಸರ್ ಉಂಟಾ? ಸಾಕು. ಬೀಜನಾಯ್ತು. ಇಡ್ಲಿ ಇರಬೇಕು. ಓ ಇಡ್ಲಿ ಗಾಯ್ಸ್ ನೋಡಿ, ನಮ್ಗೆ ಇಲ್ಲಿ ಇಡ್ಲಿ ತಂದಿದ್ದೀವಿ. ಇಲ್ಲ ಬಾಟ್ಲು ಕಾಣ್ತಿಲ್ಲ ವಿಡಿಯೋದಲ್ಲಿ. ಇಡ್ಲಿ ಎಲ್ಲ ಉಂಟಾ? ಒಂದೇ ಇರೋದು. ಪ್ಯಾಕ್ ಇಡ್ಲಿ ಇರ್ಬೇಕಲ್ಲ.
ಐತಲ್ಲ ಇಲ್ಲಿ. ಹಾಂ ಸಾಕು, ತಿಂಡಿಗೆ ಸಾಕು. ತಿಂಡಿಗೆ ಬೇಜಾನ ಆಯಿತು. ಅಲ್ಲೊಬ್ರು ಬರ್ತಾ ಇದ್ದಾರೆ ತೋಟದಲ್ಲಿ. ಮ್ಯಾನೇಜರ್ ಸ್ನಾನ ಮಾಡ್ಕೊಂಡು ಬಂದರೆ ಹೇಗೆ? ಹಾಂ, ನೀರು ಬಿಸಿ ಉಂಟಾ? ಯಾಕಡೆ ಸುವಾರ್ದನೆ ಬುಲ್ಪು ನೀ ಎದ್ದಿರ್ಲಿಲ್ಲ. ಕೊಂತೊಂದು ಎಲ್ಲಿ ಬೆಂಕಿ ಹಾಕಿದ್ದು? ಯಾಕೆ ಚುಚ್ಚಬೇಕು ಅನಿಸ್ತಾ ಇದೆಯಾ? ಹೇಳು. ನಮ್ಮ ಬಾಬು ಅವರು ಬೆಳಗ್ಗೆ ಚಿಕನ್ ತಂದೂರಿ ಮಾಡಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಬರೋ ಮಾರ್ನಿಂಗ್ ಬಿಸಿ ಬಿಸಿ ಚಿಕನ್ ಸುಕ್ಕ ಮತ್ತು ಇಡ್ಲಿ. ಗಿಡಕ್ಕೆ ನೀರು ಹಾಕಕ್ಕೆ ಹೋಗ್ತಿದ್ಯಾ? ಹಾಂ, ಹೋಗು ನೀರು ಹಾಕ್ಬಿಟ್ಟು ಬಾ. ಹ್ಯಾಪಿ ಜರ್ನಿ. ಇದು ಕಂಟೆಂಟ್ ಮಚ್ಚ, ಕಂಟೆಂಟ್ ಕೇಳ್ತಿದ್ಯಲ್ಲ, ಇದು ಕಂಟೆಂಟ್ ಹಾಕು. ಮಾತಾಡ, ಒಂದು 2-3 ಮಾತು ಮಾತಾಡ. ನೀವ್ಯಾರ ಬಗ್ಗೆ? ನಾನು ನಿಮ್ಗೆ ಇಷ್ಟೇ ಹೇಳೋದು, ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನಿಮ್ಮ ಒಳಗಿಂದ ಬರ್ಬೇಕು ಮಗ ಲೈಫಲ್ಲಿ ಏನಾಗಬೇಕು ಅಂತ. ಏನೇನು ಸಿಕ್ತು ಮಚ್ಚ? ಸೌದೆ ಎಲ್ಲ ಬರ್ತಾವ ಹಿಂದ್ಗಡೆ? ಇಲ್ಲಲ್ಲ, ಟಿಕ್ಕಲ್ ಸೌದೆನಾ? ಟಿಕ್ಕಲ್ ಸೌದೆ ಬರೋದು ಆ ಥರ. ಹಾಂ ಗಾಯ್ಸ್, ಹೊರಟ್ವಿ ನಾವು ಇಲ್ಲಿಂದ. ಎಲ್ಲಿಗೆ? ನೆಕ್ಸ್ಟ್ ಪ್ಲಾನ್ ಗೋವಾ. ಗೋವಾ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ 1-2 ರೂಪಾಯಿ ಡೊನೇಟ್ ಮಾಡಿ. ಒಂದು ಸ್ಕ್ಯಾನರ್ ಹಾಕ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಪಾರ್ಟಿ ಮಾಡೋಕ್ಕೆ ಅದೇ ಕನೆಕ್ಟ್ ನಮ್ಮ ಬೇರೆಂಗೆ ಹುಲ್ಲು, ಸೊಪ್ಪು, ತರಕಾರಿ, ಪೈನಾಪಲ್, ಆ್ಯಪಲ್ ಯಾವುದು ಕಮ್ಮಿ ಆಗಬಾರ್ದು. ದಟ್ಸ್ ವೈ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.